ಈ ಒಂದು ಪ್ರತಿಭಟನೆ ಇಲ್ಲಿಗೆ ಮುಕ್ತಾಯ ಆಗ್ತಕ್ಕಂಥದ್ದಲ್ಲ. ಇದು ಇಲ್ಲಿಂದ ಒಂದು ಹೊಸ ಅಧ್ಯಾಯವನ್ನ ಇವತ್ತು ಇಲ್ಲಿಂದ ಒಂದು ಪ್ರಾರಂಭವನ್ನ ಮಾಡ್ತೇವೆ ಅಂತಕ್ಕಂಥದ್ದು ಯಾರು ಕೂಡ ಇದರಲ್ಲಿ ಒಂದು ಸಣ್ಣ ಡೌಟನ್ನು ಇಟ್ಕೊಳ್ಬೇಡಿ. ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂಥ ಘಟನೆಗಳು ಮತ್ತೆ ಮರುಕಳಿಸದೇ ಇರತಕ್ಕಂಥ ರೀತಿ ದಯಮಾಡಿ ಭದ್ರಾವತಿ ತಾಲೂಕಿನ ಎಲ್ಲ ನಾಗರಿಕರು ಜಾಗೃತಿಯನ್ನು ವಹಿಸಬೇಕಾಗ್ತದೆ, ಎಚ್ಚೆತ್ತುಕೊಳ್ಬೇಕಾಗ್ತದೆ. ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯಿಂದ ತಾಲೂಕು ಅಧ್ಯಕ್ಷರು ಕೂಡ ಅವರು ಕೂಡ ಬಂದಿದ್ದಾರೆ, ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೇವೆ. ಈಗ ಒಂದು ಮೆಮೊರಂಡಮ್ನ ತಾಲೂಕು ಕಚೇರಿಗೆ ತಹಸೀಲ್ದಾರ್ಗೆ ಹೋಗಿ ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾ ಮತ್ತೊಮ್ಮೆ ತಾವೆಲ್ಲರೂ ಇಷ್ಟು ಸಮಾಧಾನವಾಗಿ ನಿಂತು ತಾಳ್ಮೆಯಿಂದ ನಿಂತು ನಮ್ಮ ಒಂದು ಪ್ರತಿಭಟನೆಗೆ ನಮ್ಮ ಹೋರಾಟಕ್ಕೆ ಶಕ್ತಿಯನ್ನು ತುಂಬಿಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವವಾದಂಥ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಧನ್ಯವಾದ. ಈಗ ವಂದನಾರ್ಪಣೆ ಪ್ರಜಾ ಸಮಿತಿಯ ಅಧ್ಯಕ್ಷರಾದ ಮಧುಕುಮಾರ್ ಅವರು ವಂದನಾರ್ಪಣೆ ಮಾಡಬೇಕಂತ ಕೇಳ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಮೊದಲನೇದಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೂ ಬಿಜೆಪಿ ಮುಖಂಡರು